ಹರೀಶ್ ಪುಂಜ ಅವರು ದೇಶಾದ್ಯಂತ ಹಿಂದೂಗಳ ತೆರಿಗೆ ಏನಿದೆ ಅದು ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು, ಬೇರೆ ಸಮುದಾಯಕ್ಕೆ ಹೋಗಬಾರ್ದು. ನೀವೇನು ಹೋರಾಟ ಮಾಡಿದಿರಿ ರಾಜ್ಯದ ತೆರಿಗೆ ರಾಜ್ಯಕ್ಕೆ ಬರಬೇಕು, ಅದೇ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಖರ್ಚು ಮಾಡಿ ಬೇರೆಯವ್ರಿಗೆ ಯಾಕೆ ಖರ್ಚು ಮಾಡ್ತೀರಿ ಅಂತ ಬಿಜೆಪಿ ಹರೀಶ್ ಪುಂಜ ಟ್ವೀಟ್ ಮಾಡಿದ್ದಾರೆ ಸರ್. ಒಳ್ಳೆಯದು. ಒಬ್ಬೊಬ್ಬರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮೌನವಾಗಿದ್ರು ಎಲ್ಲರೂ. ಸಂಸತ್ ಸದಸ್ಯರುಗಳು ಮೌನವಾಗಿದ್ರು, ಬಿಜೆಪಿ ಮೌನವಾಗಿತ್ತು. ಇವತ್ತು ಚರ್ಚೆಗಳು ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನನ್ನದು ಇಷ್ಟೇ, ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆಯ ಪಾಲು ಇವತ್ತು ಎಷ್ಟೆಷ್ಟಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಾವು ಕೂಡ ರಾಜ್ಯದ ಜನಕ್ಕೆ ರಾಷ್ಟ್ರದ ಜನಕ್ಕೆ ಬಿತ್ತರ ಮಾಡ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗ್ತಾ ಇದೆ, ಕೇಂದ್ರ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ, ಗುಜರಾತ್ಗೆ ಎಷ್ಟು ಕೊಟ್ಟಿದೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನ್ಗೆ ಎಷ್ಟು ಕೊಟ್ಟಿದ್ದಾರೆ. ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯ ಪಾಲು ಯಾರ್ಯಾರು ಯಾವ್ಯಾವ ವರ್ಷದಿಂದ ಎಷ್ಟೆಷ್ಟು ಹಣವನ್ನು ಪಡೀತಾ ಇದ್ದಾರೆ, ನಮ್ಮ ಯೋಜನೆಗಳು ನೀರಾವರಿ ಯೋಜನೆಗಳು ಯಾವ ರೀತಿ ಅಡ್ಡಗಾಲಾಗಿ ನಿಂತಿದೆ, ನಮಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಕಡೆಗಣೆ ಕಾಣಿಸ್ತಾ ಇದ್ದಾರೆ. ಇವತ್ತು ವೈಟ್ ಪೇಪರನ್ನು ಘೋಷಣೆ ಮಾಡಿದ್ದಾರೆ. ನಾನು ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಿಂದ PMGSY ರಸ್ತೆಗಳನ್ನು ನಮ್ಗೆ ಕೊಟ್ಟೇ ಇಲ್ಲ, ಒಂದೇ ಸಾರಿ ಕೊಟ್ಟಿದ್ದು. ಕಾರಣ ಏನು ಅಂತ ಅಂದರೆ, ಮಹಾರಾಷ್ಟ್ರ ನೀವು ಎಲ್ಲ ರಸ್ತೆಗಳ ಕನೆಕ್ಟಿವಿಟಿ ಆಗೋಗಿದೆ, ನಿಮ್ಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತೇಳಿ ತಡೆದಿದ್ದಾರೆ. ಸೊ ಎಲ್ಲದರಲ್ಲೂ ತಡ್ಕೋಬೇಕಾ ನಾವು? ಸುಮಾರು 4750 ಕಿಲೋಮೀಟರ್ ರಸ್ತೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಆಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು. ಯಾರು? ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಅವರ ಮಂತ್ರಾಲಯ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕಳಿಸಿ DPR ಎಲ್ಲ ಮಾಡಿಸಿದ್ರು. ಇವತ್ತಿನವರೆಗೂ ಕೂಡ ಅನುಮೋದನೆಯನ್ನು ಕಳೆದ 5 ವರ್ಷಗಳಾಯಿತು. ನಿಮ್ಮಲ್ಲಿ ನ್ಯಾಷನಲ್ ಹೈವೇಸ್ ಜಾಸ್ತಿ ಇದೆ, ಎಲ್ಲ ಅಭಿವೃದ್ಧಿ ಆಗೋಗಿದೆ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ಯಾರನ್ನ ಕೇಳಬೇಕು? ತೆರಿಗೆ ನಿಮ್ಮದು, ಅಭಿವೃದ್ಧಿ ಅವ್ರದ್ದು. ಅದಕ್ಕೂ ಒಂದು ನ್ಯಾಯ ಇರ್ತದೆ, ಒಂದು ಬದ್ಧತೆ ಇರ್ತದೆ. ಎಷ್ಟು ಹಣ ಬೇಕು, ಎಷ್ಟು ಹಣ ಕೊಡಬೇಕು ನಮಗೆ, ನಾವು ಎಷ್ಟು ಹಣ ತಗೋಬೇಕು. ನಾನೇನು ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನು ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು ಖಂಡಿತ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತೀನಿ. ಈಶ್ವರಪ್ಪನವರೇ, ಸಿದ್ಧರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ.